ಎಷ್ಟೊಂದು ಆಟದ ಸಾಮಾನುಗಳಿದೆ. ನಾವೆಲ್ಲ ಸೇರಿ ಇವಳನ್ನ ಮನೆಯಿಂದ ಹೊರಗಾಕಿದ್ರೆ ಈ ಕಾರಣ ಇವಳಿಗ ನೋವು ಬರದೇ ಇರೋ ಥರ ನೋಡ್ಕೋತಾ ಇದ್ದಾನ. ಮಗುನೂ ಕರ್ಕೊಂಡು ಬಂದು ಇವಳ ಕೈಗೆ ಕೊಟ್ರೆ ಇನ್ಯಾವ ವಿಷಯಕ್ಕೆ ಇವಳು ಹೇಳ್ತಾ ಕೂರ್ತಾಳೆ, ಖುಷಿಯಾಗಿ ಎದ್ಬಿಡ್ತಾಳೆ. ನಾವು ಹೋಗಿ ಆಟದ ಸಾಮಾನು ತಗೊಂಡ್ ಬಂದ್ವಿ ಅಲ್ವಾ? ನಮ್ಮ ಮಗುನ ನಮ್ಮ ನಗುನ ಕಿತ್ಕೊಂಡಿರೋಳು ಯಾವತ್ತೂ ಖುಷಿಯಾಗಿರ್ಬಾರ್ದು. ಇದಕ್ಕೇನಾದ್ರೂ ವ್ಯವಸ್ಥೆ ಮಾಡಲೇಬೇಕು. ನೋಡಿದ್ರ ಅದಕ್ಕೆ ಮಗು ಜೊತೆ ನೀವೆಷ್ಟು ಖುಷಿಯಾಗಿದ್ದೀರಾ ಅಂತ. ನಿಮ್ಗೆ ಅವನನ್ನು ಬಿಟ್ಟಿರೋದಕ್ಕಾಗಲ್ಲ. ಅದಕ್ಕೆ ಪ್ಲೀಸ್ ವಾಪಸ್ ಮನೆಗೆ ಬಂದ್ಬಿಡಿ. ಭಾವ, ಪಾಪು ನೋಡ್ತಿದ್ರೆ ಅಜ್ಜಿ ವಿಷಯದಲ್ಲಿ ಬಿದ್ದ ಕನಸನ್ನ ನೆನೆಸ್ಕೊಂಡ್ರೆ ಈ ಕ್ಷಣನೇ ನಾನ್ ಮನೆಗೆ ಬಂದ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ಭಾವ. ಮತ್ತೇನಕ್ಕೆ ತಡ? ಅದಕ್ಕೆ ಬನ್ನಿ, ಈಗ್ಲೇ ಗಾಡಿ ಹತ್ತಿ. ನಡೆದಿದ್ದನ್ನೆಲ್ಲ ಈ ಕ್ಷಣಕ್ಕೆ ಮರ್ತ್ಬಿಡಿ. ಅದಕ್ಕೆ ನಡೀರಿ. ಅದಕ್ಕೆ ಅದು ನಿಮ್ಮನೆಗೆ ಹೋಗೋಣ. ನೀವು ಬದುಕಿ ಬಾಳ್ಬೇಕಾದ ಮನೆ ಅದು. ಬನ್ನಿ ಅದಕ್ಕೆ. ಸೇವಂತಿ, ಮೊದ್ಲು ಇಲ್ಲಿಂದ ಹೊರಡು. ಅವನೇನಾದ್ರೂ ಬಂದ್ರೆ ಮತ್ತೆ ದೊಡ್ಡ ರಾಮಾಯಣ ಆಗೋಗುತ್ತೆ. ಮತ್ತೆ ಇಲ್ಲೇ ಇರೋ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಹೋಗೋ ಇಲ್ಲಿಂದ. ಮಾತಾಡಿ ಅದಕ್ಕೆ. ಇಲ್ಲ ಭಾವ, ನಾನು ಎಲ್ಗೂ ಬರಲ್ಲ. ಭಾವ, ನಿಮ್ಗೆ ನಿಜವಾಗ್ಲೂ ನನ್ನ ಮೇಲೆ ಕಾಳಜಿ ಇದ್ರೆ ದಯವಿಟ್ಟು ಇವನ್ನ ನನಗ್ ಕೊಡಿ. ಇವರಮ್ಮ ಹುಷಾರಾಗಿ ಬರೋವರೆಗೂ ನಾನು ಇವನ್ನ ಜೋಪಾನವಾಗಿ ನೋಡ್ಕೋತೀನಿ. ನಾನೇನಾದ್ರೂ ಇವಾಗ ಅದಕ್ಕೆ ಕೈಗೆ ಮಗುನ್ ಕೊಟ್ರೆ ಇವ್ರು ಆರಾಮಾಗಿ ಜೇಪಿ ಮನೆಯಲ್ಲೇ ಇದ್ಬಿಡ್ತಾರೆ. ಇಲ್ಲ, ಹಾಗಾಗ್ಬಾರ್ದು. ಅಜ್ಜಿ ನೆನಪು, ಈ ಮಗು ನೆನಪು ಇವ್ರಿಗೆ ಕಾಡ್ಬೇಕು. ಆಗ ಇವರೇ ಮನ್ಸು ಬದಲಾಯಿಸ್ಕೊಂಡು ವಾಪಸ್ ಮನೆಗೆ ಬರ್ತಾರೆ. ಇಲ್ಲ ಅದಕ್ಕೆ ನನಗೆ ಕ್ಷಮಿಸ್ಬಿಡಿ. ನಾನು ನಿಮಗೆ ಮಗು ಕೊಡೋದಕ್ಕಾಗಲ್ಲ. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ಅದಕ್ಕೆ ಮಣಿ ಗುಣ ಆಗೋವರೆಗೂ ಈ ಮಗು ಅವಳ ಕಣ್ಮುಂದೆನೇ ಇರಬೇಕು. ಇಲ್ಲ ಅಂದ್ರೆ ಮಣಿನ ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತೀನಿ. ಇದೊಂದು ವಿಷಯದಲ್ಲಿ ಐ ಹೆಲ್ಪ್ಲೆಸ್. ಅದಕ್ಕೆ ಪರವಾಗಿಲ್ಲ ಬಿಡಿ, ನನ್ನ ಪಾಪುನ ದೂರದಿಂದನೇ ನೋಡಿ ಸಂತೋಷ ಪಡ್ತೀನಿ. ಲೇಟ್ ಆಗ್ತಿದೆ, ನಾನಿನ್ನು ಹೊರಡ್ತೀನಿ. ಸರ್, ಒಂದ್ ನಿಮಿಷ. ಸಾರಿ ಸರ್, ಹಿಂದು ಮುಂದೆ ಏನು ಯೋಚನೆ ಮಾಡದೆ ನಿಮ್ ಪ್ರಪೋಸಲ್ನ ಒಪ್ಕೋಬಿಟ್ಟೆ. ನೀವ್ ಅವಾಗ್ಲೇ ಹೇಳ್ದಾಗ ನಾನು ತುಂಬಾ ಕನ್ಫ್ಯೂಷನ್ ಆಗಿದ್ದೆ. ನೀವೇನ್ ಹೇಳ್ತಿದ್ದೀರಿ, ನಾನು ಏನ್ ಕೇಳ್ತಿದ್ದೀನಿ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ನೀವು ಪ್ರಪೋಸ್ ಮಾಡಿದ ತಕ್ಷಣ ನಾನು ಒಳ್ಳೇದಕ್ಕೆ ಹೇಳ್ತಿದ್ದೀರಾ ಅಂತ ನಾನು ಹೂ ಅಂದ್ಬಿಟ್ಟೆ ಸರ್.
ಸೊ ಈಗ ನಾನು ಮಾಡಿರೋ ನಿರ್ಧಾರ ತಪ್ಪು ಅನ್ನಿಸ್ತಾ ಇದೆ ಸರ್. ನಾನು ನಿಮ್ಮನ್ನ ಮದುವೆ ಆಗಲ್ಲ. ನನಗೆ ಒಳ್ಳೇದು ಮಾಡಕ್ ಹೋಗಿ ನೀವು ಕೆಟ್ಟ ಹೆಸರು ತಗೊಳ್ಳೋದು ನನಗಿಷ್ಟ ಇಲ್ಲ ಸರ್. ನಾನು ಇಷ್ಟು ದಿನ ನಿಮ್ಮ ಜೊತೆ ಇದ್ದಿದ್ದಕ್ಕೆ ಜನ 108 ಮಾತುಗಳಾಡಿದ್ರು, ನಿಮ್ಮ ಹೆಸರನ್ನ ಹಾಳು ಮಾಡಿದ್ರು. ಅಂಥದ್ರಲ್ಲಿ ನಾನಿವಾಗ ನಿಮ್ಮನ್ನ ಮದುವೆ ಆಗ್ಬಿಟ್ರೆ ಅದೇ ಸತ್ಯ ಆಗೋಗುತ್ತೆ ಸರ್. ಆಗ ನಿಮ್ಮ ಇಮೇಜು ಮತ್ತಷ್ಟು ಹಾಳಾಗತ್ತೆ. ಅದ್ ನನ್ನ ಕೈಯಿಂದ ನೋಡಕ್ಕಾಗಲ್ಲ ಸರ್. ಅವತ್ತೊಂದಿನ ನೀವೇ ಹೇಳಿದ್ರಲ್ಲ ಸರ್, ನಾವಿಬ್ರು ಒಟ್ಟಿಗೆ ಇರಬಾರ್ದು, ಜನ ತಪ್ಪಾಗಿ ತಿಳ್ಕೋತಾರೆ ಅಂತ. ಅದೇ ಸರಿ ಸರ್. ನಾವಿಬ್ರು ದೂರ ದೂರ ಇರೋದೇ ಕ್ಷೇಮ. ಸರಿ ಬಿಡು, ನಿನಗಿಷ್ಟ ಇಲ್ಲ ಅಂದಮೇಲೆ ನಾನು ಫೋರ್ಸ್ ಮಾಡಕ್ ಹೋಗಲ್ಲ. ಅಜ್ಜಿಗೆ ಬೇಕಾಗಿರೋದು ಈ ತಾಯ್ತ ಅಲ್ಲ ಅದಕ್ಕೆ ನೀವು ಬಂದ್ರೆ ಅಜ್ಜಿ ಏನು ಇಡೀ ಮನೆನೇ ಆರೋಗ್ಯವಾಗಿರುತ್ತೆ. ವಾಪಸ್ ಬಂದ್ಬಿಡಿ ಅದಕ್ಕೆ. ಬನ್ನಿ ಈಗ್ಲೇ ಗಾಡಿ ಹತ್ತಿ. ನಡೆದಿದ್ದನ್ನೆಲ್ಲ ಈ ಕ್ಷಣಕ್ಕೆ ಮರ್ತ್ಬಿಡಿ ಅದಕ್ಕೆ. ನಡೀರಿ ಅದಕ್ಕೆ. ಅದು ನಿಮ್ಮನೆಗೆ ಹೋಗೋಣ. ದೇವ್ರೆ, ಏನ್ ಮಾಡ್ಲಿ? ಒಂದ್ ನಿಮಿಷ ಅಮ್ಮ, ನಾನಿಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ. ಒಬ್ಬ ನನ್ನ ಮಾಂಗಲ್ಯ ಕಿತ್ಕೊಂಡು ಹೋಗ್ಬಿಟ್ಟ. ಈ ದಾರಿಲಿ ಯಾರು ಇರ್ಲಿಲ್ಲ. ದಯವಿಟ್ಟು ನಂಗೆ ಹೆಲ್ಪ್ ಮಾಡಿಮ್ಮ. ನೀವು ಸ್ವಲ್ಪ ಗಾಡಿ ಕೊಟ್ರೆ ನಾನು ಅವ್ರನ್ನ ಹಿಡಿಬಹುದು. ಸರಿ ಅಮ್ಮ, ಪ್ಲೀಸ್ ಆಯ್ತು, ಸರಿ. ಪ್ಲೀಸ್ ಅಮ್ಮ.